ಕರ್ನಾಟಕ ರಾಜ್ಯದ ಮಹಾಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ನಾಡಿನ ಮಹಾಜನತೆಗೆ ಬಹಳ ಸಂತೋಷದಿಂದ, ಸಮೃದ್ಧಿಯಿಂದ, ಮಳೆ ಬೆಳೆ ಎಲ್ಲ ಬಹಳ ಚೆನ್ನಾಗಿ ನಾಡಿನ ಮಹಾಜನತೆಗೆ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ. ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ನವರಾತ್ರಿ ದಿನ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ದಸರಾ ಆಚರಣೆ ಪ್ರಾರಂಭವನ್ನು ಮಾಡಿದ್ದೇವೆ. ಈ ವರ್ಷ 11 ದಿನ. ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ. ಆ ದೇವಿಗೆ ವಿವಿಧ ಅಲಂಕಾರವನ್ನು ಇಟ್ಟು 9 ದಿನ ಇತ್ತು. ಇವತ್ತು 11 ದಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮತ್ತು ವಿಧಾನಸೌಧದಲ್ಲೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಾದ್ಮೇಲೆ ಕೆಲವು ಗುಂಡಿ ಮುಚ್ಚುವಂತ ಏನು ಒಂದು ಕಾರ್ಯಕ್ರಮ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ. ಕೆಲವಕ್ಕೆಲ್ಲ ನಾನು ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಅನ್ನ ಮಾಡ್ತಾ ಇದ್ದೇವೆ. ಈಗ 4 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಲ್ಲದೆ ನಾಳೆ ಶ್ರೀಧರ್ ಪೇಪರ್ ಪೇಪರ್ ಕೊಡಿದ್ರು ಇವ್ರದ್ದು ಸಿಂಗಲ್. ನಾಳೆ ಬೆಳಗ್ಗೆ ಪಕ್ಷದ ಪರವಾಗಿ ಎಐಸಿಸಿಯ ಪರವಾಗಿ ನನಗೆ ನಮ್ಮ ವರಿಷ್ಠರ ಆದೇಶದ ಮೇರೆಗೆ ಜಬೀನ್ ಗರಗ್ ಅವರ ನಮ್ಮ ಭಾರತದ ಒಂದು ಕಂಪೋಸರು, ಸಿಂಗರು, ಆಕ್ಟರು, ನಮ್ಮ ಅಸ್ಸಾಂನಲ್ಲಿ ಅವರ ಆಕಸ್ಮಿಕ ಮರಣದಿಂದ ಇವತ್ತು ಅವರ 40 ಭಾಷೆಗಳಲ್ಲಿ ಅವರು ಮತ್ತು 12 ಇನ್ಸ್ಟ್ರೂಮೆಂಟ್ಗಳಲ್ಲಿ ಅವರು ಹಾಡಿ ಬಹಳ ಪ್ರಸಿದ್ಧರಾಗಿದ್ದಾರೆ. ಸೊ ಬಹಳ ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಅವರ ಸಾಧನೆ ನಾವೆಲ್ಲ ಗಮನಿಸಿದ್ದೇವೆ. ಪಕ್ಷ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಇಡೀ ಕಾಂಗ್ರೆಸ್ ಪಕ್ಷ ಅವರ ಎಲ್ಲ ಅಭಿಮಾನಿಗಳ ಜೊತೆ ಆ ದುಃಖದಲ್ಲಿ ಮೊಳಗ್ತಾ ಇದೆ. ಸೊ ನಮ್ಮ ಎಐಸಿಸಿ ವತಿಯಿಂದ ನಾನು ಅಲ್ಲಿಗೆ ನಾಳೆ ಬೆಳಗ್ಗೆ ಹೋಗಿ ಆ ಒಂದು ಪವಿತ್ರವಾದಂತಹ ಅಂತಿಮ ನಮಸ್ಕಾರದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಇಂಥ ದೊಡ್ಡ ಸಾಧನೆ, ಅನೇಕ ಭಾಷೆಗಳಲ್ಲಿ ಅವರ ವಿಚಾರ ನಾನೇನು ಹೆಚ್ಚಿಗೆ ನಿಮಗೆ ಹೇಳಬೇಕಾದಿಲ್ಲ. ಇದು ಬಹಳ 1972ರಲ್ಲಿ ಅವರು ಜನ್ಮವನ್ನು ತಾಳದಂತವರು. ಸೊ ನಮ್ಮ ಜೊತೆ ಇಲ್ಲ. ಸೊ ನಾನು ಹೋಗಿ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅಲ್ಲಿಗೆ ಹೋಗಿ ಬರ್ತಾ ಇದ್ದೀನಿ. ಇಷ್ಟಿದೆ. ಒಂದು ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಸಚಿವರು ಮಾತಾಡ್ತಾ ಇರ್ತಾರೆ. ನವೆಂಬರ್ ಅಲ್ಲಿ ಆಗುತ್ತೆ ಪುನರಚನೆ. ನನಗೆ ಯಾವ್ದು ಮಾಹಿತಿನೂ ಇಲ್ಲ. ಯಾರಿಗೆ ಮಾಹಿತಿ ಇದೆ ಅವ್ರು ಮಾತಾಡ್ಲಿ. ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಗಮನಿಸಿರ್ಬೋದು ಅಂತ